ಅಪ್ಪ ಮಗಳು ಈ ಸಂಬಂಧ ಬಹಳ ವಿಶೇಷವಾದಂತಹ ಸಂಬಂಧ. ಮಗನ್ಕಿಂತ ಮಗಳಿಗೆ ಅಪ್ಪಗ ಅಟ್ಯಾಚ್ಮೆಂಟ್ ಯಾವತ್ತಿದ್ರು ಜಾಸ್ತಿ ಇರ್ತದೆ. ಅದು ಯಾಕೋ ಏನೋ ಗೊತ್ತಿಲ್ಲ. ಮಗಳಿಗೂ ಸುದ್ದಾನು ಅವ್ರಪ್ಪ ಎಷ್ಟು ರೊಕ್ಕ ಖರ್ಚು ಮಾಡ್ತಾನ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಅಪ್ಪ ಇದ್ದಾನೋ ಇಲ್ಲೋ ಅಂತ ಅನ್ನೋದ ಬಹಳ ಇಂಪಾರ್ಟೆಂಟ್ ಆಗ್ಬಿಡ್ತದ. ಅಪ್ಪ ಇದ್ದ ಅಂತಂತಂದ್ರ ಒಂದು ಜಗತ್ತಿರ್ತದ, ಅಪ್ಪ ಇದ್ರ ಒಂದು ಧೈರ್ಯ ಇರ್ತದ. ಅಪ್ಪ ಇದ್ದಾನ ಅಂತಂತಂದ್ರ ಒಂದು ಶಕ್ತಿ ಇರ್ತದ. ಅಪ್ಪ ಇದ್ದಾನ ಅಂತಂತಂದ್ರ ಇಡೀ ಜಗತ್ತು ಗೆಲ್ಲಬಹುದು ಅಂತನ್ನುವಂತ ಆತ್ಮವಿಶ್ವಾಸ ಇರ್ತದ. ನಮ್ಮಪ್ಪ ಇದ್ದಾನ ನೋಡ್ಕೋತಾನ ಅಂತನ್ನುವಂತಹ ಧೈರ್ಯ ಬಹಳ ದೊಡ್ಡದು. ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಮಕ್ಳಿಗೆ ತಂದೆ ಅಷ್ಟು ಕಂಫರ್ಟೇಬಲ್ ಫೀಲಿಂಗ್ ಬಹುತೇಕ ಜಗತ್ತಿನೊಳಗ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಹಂಗ ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಎಂಥದ್ದೇ ದಾರಿ ಇರಲಿ, ಎಂಥದ್ದೇ ಮಾರ್ಗ ಇರಲಿ, ನಮ್ಮ ತಂದೆ ನನ್ನ ಜೊತೆಗಿದ್ದಾನೆ ಅಂತಂದ್ರೆ ಆ ಮಗಳು ಏನ್ ಬೇಕಾದ್ ಸಾಧಿಸ್ತಾಳೆ. ಅಪ್ಪ ಕೊಡುವಷ್ಟು ಧೈರ್ಯ, ಅಪ್ಪ ಕೊಡುವ ಸಂತೋಷ, ಅವ ಕೈ ಹಿಡಿದು ನಡೆಸುವಂತಹ ಒಂದು ಸ್ಫೂರ್ತಿ ಬೇರೆ ಯಾರಿಂದಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಪ್ಪನಿಗೆ ಮತ್ತು ಮಗಳಿಗೆ ಒಂದು ಹೇಳಲಿಕ್ಕಾಗದೇ ಇರತಕ್ಕಂತಹ, ಹೇಳತೀರಲಾಗದ ಒಂದು ಸಂಬಂಧ ಇದೆ. ಇದನ್ನ ನಾವು ಈ ರೂಢಿಯೊಳಗೂ ನೋಡ್ತೇವೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಇವತ್ತ ತಮ್ಮ ತಂದೆ ಇದ್ದಾರೆ, ನೋಡ್ಕೋತಾರೆ ಅಂತ ಹೇಳಿ ವಿಶ್ವಾಸ ನಡೆಸ್ತಾರೆ. ಮದುವೆಯಾದ ಗಂಡನ ಮೇಲೆ ವಿಶ್ವಾಸಕ್ಕಿಂತ 100 ಪಟ್ಟಲ್ಲ 1000 ಪಟ್ಟು ಜಾಸ್ತಿ ವಿಶ್ವಾಸ ಅಪ್ಪನ ಮೇಲೆ ಇರ್ತದ. ಯಾಕ? ಕನ್ಯಾದಾನ ಮಾಡಿ ಕೊಟ್ಟಿರ್ತಾನ ಕರೆ ಅದ, ಆದ್ರೆ ಆ ದಾನ ಮಾಡುವಷ್ಟು ದೊಡ್ಡ ಮನಸ್ಸಿಟ್ಕೊಂಡು ಮುಂದೆ ಜವಾಬ್ದಾರಿ ತಗೊಳ್ತಾನಲ್ಲ, ಅದು ಬಹಳ ದೊಡ್ಡದು. ಇದು ನಮಗೆ ಎಕ್ಸ್ಪೀರಿಯನ್ಸ್ ಯಾವಾಗ ಆಗ್ತದ ಅಂತಂದ್ರೆ ನಾವು ತಂದೆ ಆದಾಗ ನಮಗದರ ಎಕ್ಸ್ಪೀರಿಯನ್ಸ್ ಆಗ್ತದೆ. ನನಗಂತರೂ ಸರ್ವಾರ್ಥನ ಜೊತೆಗೆ ಮಾತನಾಡ್ತಿರ್ಬೇಕಾದ್ರೆ, ಆಕಿ ಜೊತೆ ಆಟ ಆಡ್ತಿರ್ಬೇಕಾದ್ರೆ, ಆಕಿ ಜೊತೆ ಎಲ್ಲರ ಹೊರಗೆ ಹೋಗ್ತಿರ್ಬೇಕಾದ್ರೆ, ಆಕಿನ ಕರ್ಕೊಂಡು ಕೂತಾಗ ಪ್ರತಿ ಕ್ಷಣದೊಳಗ ನನಗನ್ಸೋದು ಎಷ್ಟು ಬೇಗ ಆಕಿಗೆ 2 ವರ್ಷ ಆಗೋಯ್ತು, ಇನ್ನು ಭಾಳ ಅಂತಂತಂದ್ರೆ 21 ವರ್ಷ 22 ವರ್ಷ ನನ್ನ ಜೊತೆ ಇರ್ತಾಳೆ ಅಂತ. ಅಂದ್ರೆ ಒಂದೊಂದು ದಿವಸ ಕಳಿತಿರ್ಬೇಕಾದ್ರೂ ನನಗೆ ಆ ಫೀಲಿಂಗು, ನನ್ನ ಮಗಳ ಮದುವೆ ಮಾಡ್ಕೊಂಡು ಹೋಗ್ತಾಳೆ ಅಂತ ಹೇಳಿ. ಸೊ ಹಿಂಗ ಎಲ್ಲ ಅಪ್ಪಂದ್ರಿಗೂ ಅನ್ಸಿರ್ತದೆ. ಹೆಣ್ಮಕ್ಳಿಗೆ ಸ್ವಲ್ಪ ವಯಸ್ಸಾದ್ಮೇಲೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಮದುವೆ ಟೈಮಿಗೆ ಚಾಲು ಆಗ್ತದ, ನಾ ಅಪ್ಪನ ಮನೆ ಬಿಟ್ಟು ಹೊಂಟೆ ಅಂತ ಹೇಳಿ. ಏನಾರ ಆದ್ರೂ ನಮ್ಮಪ್ಪ ಅಂಥೇಳಿ 23, 24, 25 ವರ್ಷದ ತನಕನೂ ಅಂತಿರ್ತಾರೆ. ಮುಂದೆ ಏನೇ ಕಾರಣ ಆಗ್ಬೇಕಂದ್ರೂ ನನ್ನ ಗಂಡ ಇದ್ದಾನೆ ಅಂತ ಹೇಳಿ ಅಂತಾರೆ. ಆದ್ರೆ ಅಪ್ಪನ ಮೇಲಿನ ಪ್ರೀತಿ, ಅಪ್ಪನ ಮೇಲಿನ ವ್ಯಾಮೋಹ ಎಂದೂ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಲ್ಲಿ ನಿಸ್ವಾರ್ಥತೆ ಇರ್ತದೆ, ನಿರ್ವ್ಯಾಜತನ ಇರ್ತದೆ. ಅಪ್ಪನಿಗೆ ಉದ್ದೇಶ ಇಷ್ಟೇ, ನನ್ನ ಮಗಳು ಚಂದ ಬೆಳೀಲಿ ಅಂತ. ಸೊ ಇಂತಹ ಅಪ್ಪನ ಪ್ರೀತಿ ಏನದ, ಇದನ್ನ ಪಡ್ಕೊಳ್ಳಿಕ್ಕೂ ಭಾಳ ಪುಣ್ಯ ಮಾಡಿರ್ಬೇಕು, ಉಳಿಸ್ಕೊಳ್ಳಿಕ್ಕೂ ಭಾಳ ಪುಣ್ಯ ಮಾಡಿರ್ಬೇಕು, ಗಳಿಸ್ಕೊಳ್ಳಿಕ್ಕೂ ಭಾಳ ಪುಣ್ಯ ಮಾಡಿರ್ಬೇಕು. ಅಪ್ಪ ಒಬ್ಬ ಮನೆಯೊಳಗಿದ್ದಾನ ಅಂತಂತಂದ್ರೆ ದೊಡ್ಡ ಹೀರೋ ಇದ್ದಂಗ. ಅಪ್ಪ ಒಬ್ಬ ಇದ್ದಾನ ಅಂತಂತಂದ್ರೆ ಜಗತ್ತಿದ್ದಂಗ. ಅಪ್ಪ ಒಬ್ಬ ಇದ್ದಾನ ಅಂತಂತಂದ್ರೆ ದೇವರು ಧರೆಗಿಳಿದು ಬಂದಂಗ. ಹಂಗಿರ್ತಿರ್ಬೇಕಾದ್ರೆ ನೀವು ನಿಮ್ಮ ಅಪ್ಪಂದ್ರನ್ನ ನೆನ್ಪು ಮಾಡ್ಕೋತಿರ್ತಿರಲ್ಲ. ಹೌದು, ಫಾದರ್ಸ್ ಡೇ ಅಲ್ಲ, ಅಪ್ಪಂದರ ದಿನಾಚರಣೆ ಅಲ್ಲ, ಆದರೆ ಪ್ರತಿಯೊಂದು ಕ್ಷಣಾಚರಣೆ ಆಗಬೇಕು. ಯಾಕೆ? ಅಪ್ಪ ಮಗಳ ಸಂಬಂಧ ಬಹಳ ವಿಶೇಷವಾದಂತಹ ಸಂಬಂಧ. ಹೆಣ್ಮಕ್ಳಿಗೆ ತಂದೆಯ ಅಸ್ತಿತ್ವವೇ ಒಂದು ಖುಷಿ. ಬರ್ತಾ ಬರ್ತಾ ಹೆಂಗೆ ಬಿಡ್ತದ ಅಂತಂದ್ರೆ ಅಪ್ಪಿದ್ರ ಸಾಕು ಅಂತನ್ನುವಂತಹ ಭಾವ ಮೂಡಿಬಿಡ್ತದೆ. ಅಷ್ಟು ವಿಶೇಷವಾದಂತಹ ಅಪ್ಪ ಮತ್ತು ಮಗಳ ಸಂಬಂಧ. ಇಂತಹ ಅಪ್ಪ ಮಕ್ಕಳ ಸಂಬಂಧಕ್ಕೆ ಕೆಲವೊಮ್ಮೆ ಜಗತ್ತು ಸೋತು ಹೋಗ್ಬಿಡ್ತದೆ.